ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರ ಕುಮಾರಸ್ವಾಮಿ ಅನ್ನೋದು ಈಗಿರುವಂತ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಜ್ಜಾಗ್ತಾ ಇದ್ದಾರಾ? ಎಚ್.ಡಿ.ಕೆ ರೀ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರ ಅಭಿಮಾನಿಗಳೆಲ್ಲ ಈ ಕುರಿತಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಡ್ಯಾಡಿ ಈಸ್ ಹೋಮ್ ಎಐ ವಿಡಿಯೋವನ್ನು ರಿಲೀಸ್ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮತ್ತೆ ಕರ್ನಾಟಕದಿಂದಲೇ ಅವರು ಸ್ಪರ್ಧಿಸ್ತಾರೆ ಅನ್ನೋ ರೀತಿಯಲ್ಲಿ ಟಾಕ್ಸಿಕ್ ಸಿನಿಮಾದ ಅದೊಂದು ಟೀಸರ್ ಇತ್ತಲ್ಲ, ಅದನ್ನು ಎಡಿಟ್ ಮಾಡಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರ ಕುಮಾರಸ್ವಾಮಿ ಅನ್ನೋದು ಈಗಿರುವಂತ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಜ್ಜಾಗ್ತಾ ಇದ್ದಾರಾ? ಎಚ್.ಡಿ.ಕೆ ರೀ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರ ಅಭಿಮಾನಿಗಳೆಲ್ಲ ಈ ಕುರಿತಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಡ್ಯಾಡಿ ಈಸ್ ಹೋಮ್ ಎಐ ವಿಡಿಯೋವನ್ನು ರಿಲೀಸ್ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮತ್ತೆ ಕರ್ನಾಟಕದಿಂದಲೇ ಅವರು ಸ್ಪರ್ಧಿಸ್ತಾರೆ ಅನ್ನೋ ರೀತಿಯಲ್ಲಿ ಟಾಕ್ಸಿಕ್ ಸಿನಿಮಾದ ಅದೊಂದು ಟೀಸರ್ ಇತ್ತಲ್ಲ, ಅದನ್ನು ಎಡಿಟ್ ಮಾಡಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರ ಕುಮಾರಸ್ವಾಮಿ ಅನ್ನೋದು ಈಗಿರುವಂತ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಜ್ಜಾಗ್ತಾ ಇದ್ದಾರಾ? ಎಚ್.ಡಿ.ಕೆ ರೀ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರ ಅಭಿಮಾನಿಗಳೆಲ್ಲ ಈ ಕುರಿತಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಡ್ಯಾಡಿ ಈಸ್ ಹೋಮ್ ಎಐ ವಿಡಿಯೋವನ್ನು ರಿಲೀಸ್ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮತ್ತೆ ಕರ್ನಾಟಕದಿಂದಲೇ ಅವರು ಸ್ಪರ್ಧಿಸ್ತಾರೆ ಅನ್ನೋ ರೀತಿಯಲ್ಲಿ ಟಾಕ್ಸಿಕ್ ಸಿನಿಮಾದ ಅದೊಂದು ಟೀಸರ್ ಇತ್ತಲ್ಲ, ಅದನ್ನು ಎಡಿಟ್ ಮಾಡಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರ ಕುಮಾರಸ್ವಾಮಿ ಅನ್ನೋದು ಈಗಿರುವಂತ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಜ್ಜಾಗ್ತಾ ಇದ್ದಾರಾ? ಎಚ್.ಡಿ.ಕೆ ರೀ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರ ಅಭಿಮಾನಿಗಳೆಲ್ಲ ಈ ಕುರಿತಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಡ್ಯಾಡಿ ಈಸ್ ಹೋಮ್ ಎಐ ವಿಡಿಯೋವನ್ನು ರಿಲೀಸ್ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮತ್ತೆ ಕರ್ನಾಟಕದಿಂದಲೇ ಅವರು ಸ್ಪರ್ಧಿಸ್ತಾರೆ ಅನ್ನೋ ರೀತಿಯಲ್ಲಿ ಟಾಕ್ಸಿಕ್ ಸಿನಿಮಾದ ಅದೊಂದು ಟೀಸರ್ ಇತ್ತಲ್ಲ, ಅದನ್ನು ಎಡಿಟ್ ಮಾಡಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರ ಕುಮಾರಸ್ವಾಮಿ ಅನ್ನೋದು ಈಗಿರುವಂತ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಜ್ಜಾಗ್ತಾ ಇದ್ದಾರಾ? ಎಚ್.ಡಿ.ಕೆ ರೀ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರ ಅಭಿಮಾನಿಗಳೆಲ್ಲ ಈ ಕುರಿತಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಡ್ಯಾಡಿ ಈಸ್ ಹೋಮ್ ಎಐ ವಿಡಿಯೋವನ್ನು ರಿಲೀಸ್ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮತ್ತೆ ಕರ್ನಾಟಕದಿಂದಲೇ ಅವರು ಸ್ಪರ್ಧಿಸ್ತಾರೆ ಅನ್ನೋ ರೀತಿಯಲ್ಲಿ ಟಾಕ್ಸಿಕ್ ಸಿನಿಮಾದ ಅದೊಂದು ಟೀಸರ್ ಇತ್ತಲ್ಲ, ಅದನ್ನು ಎಡಿಟ್ ಮಾಡಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರ ಕುಮಾರಸ್ವಾಮಿ ಅನ್ನೋದು ಈಗಿರುವಂತ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಜ್ಜಾಗ್ತಾ ಇದ್ದಾರಾ? ಎಚ್.ಡಿ.ಕೆ ರೀ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು. 2028ರ ವಿಧಾನಸಭಾ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರ ಅಭಿಮಾನಿಗಳೆಲ್ಲ ಈ ಕುರಿತಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಡ್ಯಾಡಿ ಈಸ್ ಹೋಮ್ ಎಐ ವಿಡಿಯೋವನ್ನು ರಿಲೀಸ್ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮತ್ತೆ ಕರ್ನಾಟಕದಿಂದಲೇ ಅವರು ಸ್ಪರ್ಧಿಸ್ತಾರೆ ಅನ್ನೋ ರೀತಿಯಲ್ಲಿ ಟಾಕ್ಸಿಕ್ ಸಿನಿಮಾದ ಅದೊಂದು ಟೀಸರ್ ಇತ್ತಲ್ಲ, ಅದನ್ನು ಎಡಿಟ್ ಮಾಡಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ.
ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರ ಕುಮಾರಸ್ವಾಮಿ ಅನ್ನೋದು ಈಗಿರುವಂತ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆಗೆ HD ಕುಮಾರಸ್ವಾಮಿ ಅವರು ಸಜ್ಜಾಗ್ತಾ ಇದ್ದಾರಾ? HDK ರೀ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು. 2028ರ ವಿಧಾನಸಭಾ ಚುನಾವಣೆಗೆ HD ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರ ಅಭಿಮಾನಿಗಳೆಲ್ಲ ಈ ಕುರಿತಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಡ್ಯಾಡಿ ಈಸ್ ಹೋಮ್ AI ವಿಡಿಯೋವನ್ನು ರಿಲೀಸ್ ಮಾಡಿ HD ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮತ್ತೆ ಕರ್ನಾಟಕದಿಂದಲೇ ಅವರು ಸ್ಪರ್ಧಿಸ್ತಾರೆ ಅನ್ನೋ ರೀತಿಯಲ್ಲಿ ಟಾಕ್ಸಿಕ್ ಸಿನಿಮಾದ ಅದೊಂದು ಟೀಸರ್ ಇತ್ತಲ್ಲ, ಅದನ್ನು ಎಡಿಟ್ ಮಾಡಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರ ಕುಮಾರಸ್ವಾಮಿ ಅನ್ನೋದು ಈಗಿರುವಂತ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆಗೆ HD ಕುಮಾರಸ್ವಾಮಿ ಅವರು ಸಜ್ಜಾಗ್ತಾ ಇದ್ದಾರಾ? HDK ರೀ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು. 2028ರ ವಿಧಾನಸಭಾ ಚುನಾವಣೆಗೆ HD ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರ ಅಭಿಮಾನಿಗಳೆಲ್ಲ ಈ ಕುರಿತಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಡ್ಯಾಡಿ ಈಸ್ ಹೋಮ್ AI ವಿಡಿಯೋವನ್ನು ರಿಲೀಸ್ ಮಾಡಿ HD ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮತ್ತೆ ಕರ್ನಾಟಕದಿಂದಲೇ ಅವರು ಸ್ಪರ್ಧಿಸ್ತಾರೆ ಅನ್ನೋ ರೀತಿಯಲ್ಲಿ ಟಾಕ್ಸಿಕ್ ಸಿನಿಮಾದ ಅದೊಂದು ಟೀಸರ್ ಇತ್ತಲ್ಲ, ಅದನ್ನು ಎಡಿಟ್ ಮಾಡಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರ ಕುಮಾರಸ್ವಾಮಿ ಅನ್ನೋದು ಈಗಿರುವಂತ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆಗೆ HD ಕುಮಾರಸ್ವಾಮಿ ಅವರು ಸಜ್ಜಾಗ್ತಾ ಇದ್ದಾರಾ? HDK ರೀ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು. 2028ರ ವಿಧಾನಸಭಾ ಚುನಾವಣೆಗೆ HD ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರ ಅಭಿಮಾನಿಗಳೆಲ್ಲ ಈ ಕುರಿತಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಡ್ಯಾಡಿ ಈಸ್ ಹೋಮ್ AI ವಿಡಿಯೋವನ್ನು ರಿಲೀಸ್ ಮಾಡಿ HD ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಮತ್ತೆ ಕರ್ನಾಟಕದಿಂದಲೇ ಅವರು ಸ್ಪರ್ಧಿಸ್ತಾರೆ ಅನ್ನೋ ರೀತಿಯಲ್ಲಿ ಟಾಕ್ಸಿಕ್ ಸಿನಿಮಾದ ಅದೊಂದು ಟೀಸರ್ ಇತ್ತಲ್ಲ, ಅದನ್ನು ಎಡಿಟ್ ಮಾಡಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರ ಕುಮಾರಸ್ವಾಮಿ ಅನ್ನೋದು ಈಗಿರುವಂತ ಪ್ರಶ್ನೆ. 2028ರ ವಿಧಾನಸಭಾ ಚುನಾವಣೆಗೆ HD ಕುಮಾರಸ್ವಾಮಿ ಅವರು ಸಜ್ಜಾಗ್ತಾ ಇದ್ದಾರಾ? HDK ರೀ ಎಂಟ್ರಿ ಬಗ್ಗೆ ಅಭಿಮಾನಿಗಳಿಂದ ಸುಳಿವು. 2028ರ ವಿಧಾನಸಭಾ ಚುನಾವಣೆಗೆ HD ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರ ಅಭಿಮಾನಿಗಳೆಲ್ಲ ಈ ಕುರಿತಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಡ್ಯಾಡಿ ಈಸ್ ಹೋಮ್ AI ವಿಡಿಯೋವನ್ನು